ಕಡೂರು STMC ಶಾಲೆ ಮೆಂಬರ್ ನಾವು. ಇಲ್ಲಿ ನೀರಿನ ಸಮಸ್ಯೆ ಐತಿ ಅಂತ ಟೀಚರು ಒಂದು ವಾರದಿಂದ ನಮಗೆ ತಿಳಿಸ್ತಾನೆ ಇದ್ದರು. 3ನೇ ತಾರೀಕಿಗೆ ಮಂಡಲ ಪಂಚಾಯತಿಗೆ ಅರ್ಜಿನೂ ಕೊಟ್ಟು ಬಂದಾರೆ PDO ಕೈಯಲ್ಲಿ. ಯಾವುದೇ ರೆಸ್ಪಾನ್ಸ್ ಇಲ್ಲಿ ಮಟ್ಟ ತಗೊಂಡಿಲ್ಲ. ಇದನ್ನು ತಿಳ್ಕೊಂಡು ನಾವು ವರದಿಗಾರರಿಗೆ ನಿಮಗೆ ಸುದ್ದಿ ತಿಳಿಸಿದ್ವಿ. ಇವತ್ತು ನೀವು ಬಂದು ಅದ್ರ ಪ್ರಕಾರ ವರದಿ ತಗೊಂಡಿದ್ದೀರ. ಮಕ್ಕಳಲ್ಲಿ ಸ್ಕೂಲಿಂದ ನೀರಿಂದ ಯಾವ ಥರ ಐತಿ ಅಂತಂದು ನೀವು ನೋಡಿದ್ದಾಯ್ತು. ಈಗ ಅದೇ ರೀತಿಯಾಗಿ ಕಂಪೌಂಡಿಂದು ನಾವು ಹಲವಾರು ಸತಿ ಮಂಡಲ ಪಂಚಾಯತಿಗೆ ಅರ್ಜಿ ಕೊಟ್ಟು ಎಲ್ಲ ರೀತಿಯಿಂದ ಕ್ರಮ ತಗೊಳ್ರಿ ಅಂತ ಮಾತಾಡಿದ್ವಿ. NRG ಸಹಿತ ಸೇರಿಸಿದ್ದೇವೆ, ಕಂಪೌಂಡ್ ತಗೊಳ್ರಿ ನೀವು ಅಂತಂದು. ಯಾವ ರೀತಿಯಿಂದ ಆಗಲಿ ಕಂಪೌಂಡ್ ಆದರೂ ಹಾಕಿಲ್ಲ, ಕ್ರೀಡಾಂಗಣ ಮಾಡಿಕೊಟ್ಟಿಲ್ಲ. ಊಟಕ್ಕೂ ಮಕ್ಕಳು ಕುತ್ಕೊಂಡು ಬಂದರೆ 10 ರಿಂದ 12 ಒಳಗಡೆ ಬರ್ತದೆ. ಮಕ್ಕಳಿಗೆ ಏನಾದರೂ ಕಚ್ಚಿದರೆ ಇದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಯಾರು ಅನ್ನೋದು ನಮಗೆ ಒಂಥರ ಭಯ ಹುಟ್ಟಿದಂಗಾಗಿದೆ. ಇದೇ ರೀತಿ ಕಂಪೌಂಡಿನ ಕಾರಣದಿಂದ ಒಂದು ಹುಡುಗ ಹೋದ ವರ್ಷ ನೀರಿನ ಹೌಸಿಂಗ್ ಟ್ಯಾಂಕಲ್ಲಿ ಬಿತ್ತು ಸಾಯಿತು. ಅದಾದರೂ DDPIದಿಂದ ಎಲ್ಲರಿಗೂ ಅರ್ಜಿ ಕೊಟ್ಟದ್ದಾಯ್ತು, ಯಾರೂ ಕ್ರಮ ತಗೊಳ್ಳಿಲ್ಲ. ಈಗೂ ಇದೇ ರೀತಿ ಮುಂದುವರಿತಾ ಇದೆ ನಮ್ಮ ಶಾಲೆಯಲ್ಲಿ. ಇದನ್ನು ವ್ಯವಸ್ಥೆ ಸರಿಪಡಿಸೋರು ಯಾರು ಅನ್ನೋದು ನಮಗೆ ತೋರಿಸಂಗಾಗಿದೆ. ಅಧಿಕಾರಿಗಳು ಹೆಂಗೆ ಥರ ಅನಿಸ್ಬಿಟ್ಟಿದೆ ನಮಗೆ. ಮುಖ್ಯವಾಗಿ ಶಾಲಾ ಕಂಪೌಂಡು ಒಂದೇದಾಗಬೇಕು ರೀ. ಮಕ್ಕಳು 340 ಇದ್ದಾವೆ. ಅದಕ್ಕೆ ಆಟದ ಗ್ರೌಂಡ್ ಇಲ್ದಂಗೆ ಆಗ್ಬಿಟ್ಟಿದೆ ನಮಗೆ. ಮೇನ್ ಆಟದ ಗ್ರೌಂಡ್ ನಮಗೆ ತಯಾರು ಮಾಡ್ಕೊಳ್ಬೇಕು. ಅನಧಿಕೃತವಾಗಿ ಮನೆಗಳು ಕಟ್ಕೊಂಡಿದ್ದಾರೆ. ತೆರವುಗೊಳಿಸಿ ಅತಿ ಶೀಘ್ರದಲ್ಲೇ ನಮಗೆ ಶಾಲಾ ಮಕ್ಕಳಿಗೆ ಗ್ರೌಂಡ್ ಮಾಡಿಕೊಡ್ಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ತೇವೆ. 24x7 ವ್ಯವಸ್ಥೆ ನಮ್ಮ ಶಾಲೆಗೆ ನೀರಿನ ವ್ಯವಸ್ಥೆ ಬೇಕಾಗಿದೆ ಸರ್. 24x7 ವ್ಯವಸ್ಥೆ ನಮಗೆ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಶಾಲೆ. ಎಲ್ಲ ರೀತಿಯಿಂದಲೇ ಹೇಳಿದ್ದೇವೆ ನಾವು. ಆಗಲೆಲ್ಲ ಹೊಲ ಮನೆ ಬಿಟ್ಟು ಇವ್ರನ್ನ ನೋಡ್ತಿರ್ಬೇಕು, ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ನಮ್ಮಲ್ಲಿ. ಮತ್ತೇನೋ ಪ್ರಾಬ್ಲಮ್ ಇಲ್ಲ. ಈಗ ಕನ್ನಡ ಮೀಡಿಯಂ ಕೊಡಲ್ಲ.